ಜೀವಿತವು ಒಂದು ಪುಸ್ತಕವಿದ್ದಂತೆ. ಅದರ ಕೆಲವು ಅಧ್ಯಾಯಗಳು ಕರಾಳ ಮತ್ತು ದುಃಖಕರವಾಗಿರುತ್ತವೆ. ಕೆಲವು ಅಧ್ಯಾಯಗಳು ಸ್ಪಷ್ಟವಾಗಿರುವುದಿಲ್ಲ. ಕೆಲವು ಮುಂಜಾನೆಯಂತೆ ಹೊಳೆಯುತ್ತವೆ. ಕೆಲವು ಪುಟಗಳು ರೋಚಕವಾಗಿರುತ್ತವೆ. ಕೆಲವಂತೂ ಅರ್ಥವಾಗುವುದೇ ಇಲ್ಲ. ಇನ್ನು ಕೆಲವು ಪುಟಗಳನ್ನು ಓದಿದರೆ ನಗು ಬರುತ್ತದೆ. ಒಂದಷ್ಟು ಅಧ್ಯಾಯಗಳು ಕಣ್ಣಂಚಿನಲ್ಲಿ ನೀರು ತರಿಸುತ್ತವೆ. ಆದರೆ ಈ ಪುಸ್ತಕದ ಲೇಖಕನು ನಿಮ್ಮನ್ನು ನಿಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಿದ ದೇವರಾಗಿದ್ದಾನೆ ಪ್ರಿಯರೇ. ಈ ಪುಸ್ತಕದಲ್ಲಿ ಒಂದೇ ಒಂದು ಪದವನ್ನು ಬದಲಾಯಿಸುವ ಅಥವಾ ಸೇರಿಸಿ ಬರೆಯುವ ಶಕ್ತಿ ದೇವರಿಗೆ ಮಾತ್ರ ಇದೆ. ನಿಮ್ಮ ಲೇಖಕನಾದ ದೇವರ ಮೇಲೆ ಯಾರೂ ಪ್ರಭಾವ ಬೀರಲು ಸಾಧ್ಯವಿಲ್ಲ. ನಿಮ್ಮ ಜೀವನದ ಕಥೆಯನ್ನು ಬದಲಾಯಿಸುವ ಶಕ್ತಿಯನ್ನು ದೇವರು ಯಾವ ಮನುಷ್ಯನಿಗೂ ನೀಡುವುದಿಲ್ಲ. ಈ ಪುಸ್ತಕದ ತೀರ್ಮಾನವು ದೇವರ ಯೋಜನೆಯಾಗಿದೆ. ಎಲ್ಲ ಅಭಿಪ್ರಾಯಗಳು ದೇವರದ್ದೇ ಆಗಿದೆ. ಯಾರೂ ಈ ಪುಸ್ತಕವನ್ನು ತುಳಿಯಲು ಅಥವಾ ಕೀಳಾಗಿ ನೋಡಲು ಪ್ರಯತ್ನಿಸಬಾರದು. ಇದು ದೇವರ ಸೃಷ್ಟಿ. ಈ ಪುಸ್ತಕದ ಪುಟಗಳು ಸೇರಿಸಲ್ಪಟ್ಟಿರುವುದು ದೇವರ ಪ್ರೀತಿ ಎಂಬ ನೂಲಿನಿಂದ. ಅದರ ಪೀಠಿಕೆಯನ್ನು ದೇವರೇ ಬರೆದಿದ್ದಾನೆ. ಈ ಪುಸ್ತಕವು ಆರಂಭ ಮೊದಲುಗೊಂಡು ಅಂತ್ಯದವರೆಗೂ ದೈವಿಕ ಯೋಜನೆಯಲ್ಲಿಯೇ ಬರೆಯಲಾಗಿದೆ. ಖಂಡಿತವಾಗಿ ಈ ಪುಸ್ತಕವು ಸುರಕ್ಷಿತವಾದ ಸಮಾಪ್ತಿಯನ್ನು ಒಳಗೊಂಡಿರುತ್ತದೆ. ಅದು ಆರಂಭದಲ್ಲಿಯೇ ಬರೆಯಲ್ಪಟ್ಟಿದೆ. ಆದ್ದರಿಂದ ಕಣ್ಣೀರು ತರಿಸುವಂಥ, ದುಃಖಪಡಿಸುವ, ಕರಾಳ ಅಧ್ಯಾಯಗಳು ತೆರೆಯಲ್ಪಟ್ಟಾಗ ಈ ಪುಸ್ತಕವನ್ನು ಮುಚ್ಚಿಡಬೇಡಿ. ಓದುವುದನ್ನು ಮುಂದುವರಿಸಿ, ಏಕೆಂದರೆ ಇದನ್ನು ರಚಿಸಿದವನು ಸರ್ವವನ್ನು ತಿಳಿದಿರುವ ದೇವರಾಗಿದ್ದಾನೆ ಪ್ರಿಯರೇ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್. ಯೇಸುವೇ, ನಿನ್ನನೆ ನೋಡುವೆ, ಹೊಸ ಬಲವನ ಹೊಂದುವೆ. ಯೇಸುವೇ, ನಿನ್ನನೆ ನೋಡುವೆ, ಹೊಸ ಬಲವನ ಹೊಂದುವೆ. ಪ್ರತಿದಿನ ನನ್ನನು ಜಯದಲ್ಲಿ ನಡೆಸುವುದು. ಭಯಪಡೇನು ಎಂದಿಗೂ, ಬಯಸದ ಭಾಗ್ಯವ ತೀರದ ಪ್ರೀತಿಯ ನೀಡಿ ನೀ ನನಗೆ ಪ್ರತಿದಿನ ನಡೆಸುವೆ.